ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬರಗಾಲದಿಂದ ಕೊಪ್ಪಳ ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಕೂಲಿ ಕೆಲಸಕ್ಕಾಗಿ ಗ್ರಾಮದಿಂದ ಗುಳೆ ಹೊರಟಿದ್ದಾರೆ ಜನರು. ಗ್ರಾಮವನ್ನ ನೂರಾರು ಕುಟುಂಬಗಳು ತೊರಿತಾ ಇವೆ. ಕನಕಗಿರಿ ತಾಲೂಕಿನ ಬಸರಿಹಾಳ ಗೌರಿಪುರ ಜನರು ಸಾಮೂಹಿಕವಾಗಿ ಊರನ್ನ ಬಿಡ್ತಾ ಇದ್ದಾರೆ. ಬರಗಾಲದಿಂದ ತತ್ತರಿಸಿ ತುತ್ತು ಅನ್ನಕ್ಕಾಗಿ ಗ್ರಾಮವನ್ನ ತೊರಿತಾ ಇದ್ದಾರೆ ಜನರು. ಇವರಿಗೆ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ನೆರವಿಗೆ ಧಾವಿಸಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಗ್ರಾಮದಿಂದ ಗುಳೆ ಹೋಗ್ತಾ ಇದ್ದಾರೆ ಗ್ರಾಮಸ್ಥರು. ನಿಜಕ್ಕೂ ರಾಜ್ಯ ಸರ್ಕಾರವೇ ಹೇಳೋ ತರ ವೀಕ್ಷಕರೇ, 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಇದೆ. ಬರಗಾಲದಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದರ ಕೇಂದ್ರ ಬರ ಅಧ್ಯಯನ ತಂಡವೂ ರಾಜ್ಯಕ್ಕೆ ಆಗಮಿಸಿ ಸಮೀಕ್ಷೆಯನ್ನು ನಡೆಸಿದೆ. ಕೇಂದ್ರಕ್ಕೆ ವರದಿ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಜನರಿಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ. ಜನರಿಗೆ ನೆರವಿಗೆ ಧಾವಿಸುವಂತ ಕೆಲಸ ಮಾತ್ರ ಇದುವರೆಗೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಮಾಡ್ತಾ ಇಲ್ಲ. ಅದರ ನೇರ ಪರಿಣಾಮ ಇದೀಗ ಜನರು ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳನ್ನು ತಾವು TV5 ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಜನರು ಊರನ್ನ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು, ತುತ್ತು ಅನ್ನಕ್ಕೋಸ್ಕರವೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಜನರು ಏನ್ ತಿನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ರೀತಿಯಾಗಿ ಸೂಕ್ತವಾದಂತಹ ಕೆಲಸ ಪಾಪ ಇವರಿಗೆ ಸಿಗ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯ ಜನರ ದುಸ್ಥಿತಿ ಇವತ್ತು. ಬರಗಾಲದಿಂದ ಜನರು ತತ್ತರಿಸಿ ಹೋಗಿದ್ದಾರೆ. 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಈಗಾಗಲೇ ಬರ ಆವರಿಸಿದೆ. ಆದರೂ ಸಹ ಸಂಬಂಧಪಟ್ಟವರು ಮಾತ್ರ ಗಾಢ ನಿದ್ದೆಯಲ್ಲಿರುವಂತೆ ಇಲ್ಲಿ ನಮಗೆ ಗೋಚರಿಸ್ತಾ ಇರ್ತಕ್ಕಂಥದ್ದು. ತಾವಿದೀಗ ಗಮನಿಸ್ತಾ ಇದ್ದೀರಾ, ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಜನರು ಊರನ್ನ ಬಿಡ್ತಾ ಇದ್ರು. ಒಂದು ರೀತಿಯಾಗಿ ಮನಕಲುಕುವಂತ ದೃಶ್ಯ ಇದು. ಸ್ವಂತಹ ಊರನ್ನ, ಹುಟ್ಟಿ ಬೆಳೆದಂತ ಊರನ್ನ, ತಮಗೆ ಆಶ್ರಯವಾಗಿರ್ತಕ್ಕಂಥ ಊರನ್ನ ಬಿಡೋದಂದ್ರೆ ಯಾವ ರೀತಿಯಾದಂತಹ ಶೋಚನೀಯ ಪರಿಸ್ಥಿತಿಯಲ್ಲಿ ಜನರು ಇದ್ದಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ಬಹುದಾಗುತ್ತೆ. ಗ್ರಾಮವನ್ನ ನೂರಾರು ಕುಟುಂಬಗಳು ತೊರಿತಾ ಇವೆ. ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಜನರು ಊರು ಬಿಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ತಾವು TV5 ಪರದೆ ಮೇಲೆ ಗಮನಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕನಕಗಿರಿ ತಾಲೂಕಿನ ಬಸರಿಹಾಳ ಹಾಗೆ ಗೌರಿಪುರ ಗ್ರಾಮಸ್ಥರು ಈ ರೀತಿಯಾಗಿ ಸಾಮೂಹಿಕವಾಗಿ ಗುಳೆ ಹೊರಟಿದ್ದಾರೆ. ಪಂಚಾಯತ್ ಕೆಲಸ ಕೊಟ್ಟಿಲ್ಲ ದುಡ್ಯಾಕ, ಹಂಗಾಗಿ ಮೆಣಕೆ ಅದಕ್ಕೆ ಎಲ್ಲ ಊರಲ್ಲಿ ಹೊಂಟಿ ಕರ್ಕಂದು ಮಳೆ ಇಲ್ದ ಏನ ಮಾಡಕ್ಕಿಲ್ಲ. ಬರಗಾಲ ಐತೆ, ಪರಿಹಾರ ಸಮೇತ ಕೊಡೋಳ್ರಿ. ಹಿಂಗಾಗಿ ದುಡ್ಯಾಕ ಹೊಂಟಿ. ಬೇರೆ ನೀರಿಲ್ಲ, ಉದ್ದಕ್ಕಾಯ್ತು ಜಲ್ದಿ ಚಲೋ ಮಾಡ್ರಿ. ಒಂದು 40-50 ಮಂದಿ ಹೊಂಟಿವ್ರಿ. ನೋಡ್ರಿ, ನೀರೆಲ್ಲ ಕುಡಿಯಕ ಏನೆಲ್ಲ ಮಳೆ ಬರಗಾಲ. ಎಸ್ ವೀಕ್ಷಕರೇ, ಸದ್ಯ ವಾಸ್ತವ ಸ್ಥಿತಿಯ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ನಾಗರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಒಂದು ರೀತಿಯಾಗಿ ಮನಕಲುಕುವಂತ ದೃಶ್ಯಗಳಿದು. ಸ್ವಂತ ಊರನ್ನೇ ಬಿಡುವಂತ ಪರಿಸ್ಥಿತಿ ಎದುರಾಗಿದೆ. 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ಸರ್ಕಾರವೇ ಹೇಳ್ತಾ ಇದೆ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾಗರಾಜ್. ಶಿವಶಂಕರ್, ಖಂಡಿತವಲ್ಲೂ ಕೂಡ ಅಂದ್ರೆ ಇವತ್ತು ಏನು ಕೊಪ್ಪಳದಲ್ಲಿ ಬರಗಾಲದ ಛಾಯೆ ಆವರಿಸಿದೆ ಅಂತ ಹೇಳ್ಬೋದು. ಸತತವಾಗಿ ಏನು ಸುಮಾರು ವರ್ಷಗಳಿಂದ ಮಳೆ ಆದ್ರೆ ಸರಿಯಾಗಿ ಆಗದ ಕಾರಣಕ್ಕಾಗಿ ಏನು ಕೊಪ್ಪಳ ಜಿಲ್ಲೆಯ ಭಾಗದಲ್ಲಿ ಅಂದ್ರೆ ಏನು ಮಳೆ ಆಶ್ರಿತ ಪ್ರದೇಶಕ್ಕೆ ಇವತ್ತು ಬರಗಾಲ ಛಾಯೆ ಸಂಪೂರ್ಣವಾಗಿ ಆವರಿಸಿದೆ ಹೇಳ್ಬೋದು. ಏನು ಇವತ್ತು ತುಪ್ಪನ್ನಕ್ಕಾಗಿ ಕೂಡ ಅಲ್ಲಿನ ಬಹಳಷ್ಟು ಜನರು ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಕಾರಣ ಎಷ್ಟಂತಂದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಅಧಿಕಾರಿಗಳು ಕೆಲಸ ಕೊಡ್ತಾ ಇಲ್ಲ. ಅವ್ರಿಗೆ ತುತ್ತು ಅನ್ನಕ್ಕಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಾರಣಕ್ಕಾಗಿ ನಮಗೆ ಓಕೆ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.